ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾರ್ಕ್ ಜರ್ನಿ ನಿಮಗೆ ನನಗೆ ಗೊತ್ತಿದ್ದಂಗೆ ಫಸ್ಟ್ ಪ್ರೆಸ್ ಮೀಟಿಂದ ಹಿಡಿದು ಪ್ರತಿ ಒಂದು ಹಂತದಲ್ಲೂ ನಿಂತಿದ್ದೀರ, ಅವ್ರ ಜೊತೆ ಇದ್ರಿ. ಎಲ್ಲೋ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಾಗ ಇಲ್ಲಿದ್ದರೂ ಕೂಡ 100% ವಿಚಾರಿಸ್ಕೊಳ್ತಾ ಇದ್ರಿ ಅಂತ ಅನಿಸುತ್ತೆ. ಮಾರ್ಕ್ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಸರ್. ಏನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ದಯವಿಟ್ಟು ಶೇರ್ ಮಾಡಿ ಮಾರ್ಕ್ ಬಗ್ಗೆ. ಅಷ್ಟು ಈಗ ಗೊತ್ತಿದೆ ನಿಮಗೆ, ಒಂದು ಸಿನಿಮಾ ಮಾಡೋದಂದರೆ ಸ್ಟಾರ್ಗಳು 5 ವರ್ಷ 6 ವರ್ಷ 3 ವರ್ಷ 4 ವರ್ಷ ಹಿಂಗೆಲ್ಲ ತಗೊಳ್ತಾರೆ. ಇಲ್ಲ, ಇವರು ಬರೀ 4 ತಿಂಗಳಲ್ಲಿ ಎಲ್ಲ ಕೆಲಸ ಮುಗಿಸಿ ಬರ್ತಾ ಇದ್ದಾರೆ. ಈ ಜರ್ನಿ ಬಗ್ಗೆ ಏನೇನು ನೆನಪಾಗುತ್ತೆ ಸರ್ ಹೇಳೋದು? ಮೊದಲನೇದಾಗಿ ಜನರೆಲ್ಲ ಹೇಳೋದಾದರೆ ಸಾಮಾನ್ಯವಾಗಿ 1 ವರ್ಷದೊಳಗಡೆ ಒಬ್ಬ ಸೂಪರ್ ಸ್ಟಾರ್ ಮೆಗಾಸ್ಟಾರ್ ಥರ ಇರೋರು 1 ವರ್ಷದ ಒಳಗಡೆ ಸಿನಿಮಾ ಬಂದುಬಿಟ್ರೆ ಈ ಸಿನಿಮಾ ಚೆನ್ನಾಗಿಲ್ವೇನೋ ಅಂದ್ಕೊಂಡ್ಬಿಡ್ತಾರೆ ಜನ ಅನ್ನುವ ಮಿತ್ತಿದೆ, ಭ್ರಮೇಲಿದ್ದಾರೆ ತುಂಬ ಜನ. ಸ್ಟಾರ್ ಡೈರೆಕ್ಟರ್, ಸ್ಟಾರ್ ಹೀರೋ, ದೊಡ್ಡ ಬ್ಯಾನರ್ ಅಂದರೆ 5 ವರ್ಷ ಮಾಡಬೇಕು, 4 ವರ್ಷ ಮಾಡಬೇಕು, ಇದನ್ನು ಮಾಡಿದ್ರೇ ಅದು ದೊಡ್ಡ ಸಿನಿಮಾ ರೀ. ಪ್ರೇಕ್ಷಕರು ನಿರ್ಧಾರ ಮಾಡೋಕ್ಕೆ ಸ್ವಾಮಿ 2.5 ಗಂಟೆ ಎಷ್ಟು ಹೇಳಿ, 90 ನಿಮಿಷದ ಒಳಗಡೆ. ಇದು ಈ ಭ್ರಮೆನ ಹೊಡೆದಾಕಬೇಕಾಗಿತ್ತು. ಅದನ್ನು ಅಣ್ಣ ಡಿಸೈಡ್ ಮಾಡಿದ್ರು, ಆ್ಯಸ್ ಪ್ರಾಮಿಸ್ ಅಂತ ಡಿಸೈಡ್ ಮಾಡಿದ್ರು. ಇವತ್ತು ಹೇಳ್ತಾ ಇದ್ದಾರೆ ಆ ಸಿನಿಮಾ ಬರ್ತಾಯಿದೆ. ಇಲ್ಲ ಇಲ್ಲ ಇಲ್ಲ, ಈ ಸಿನಿಮಾಗೆ ಓಂಕಾರ ಬರೆದಾಗಲೇ ಡಿಸೆಂಬರ್ 25ಕ್ಕೆ ಈ ಸಿನಿಮಾ ಬರಬೇಕು ಅಂತ ಡಿಸೈಡ್ ಮಾಡಿದರು. ಎರಡನೇದು. ಮೊದಲನೇದು ನಾನು ಹೇಳಿದಾಗೆ ಆ ಭ್ರಮೆ ಹೊಡಿಬೇಕು. ಎರಡನೇದು, ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ, ಒಬ್ಬ 2ನೇ ಸಿನಿಮಾ ಮಾಡ್ತಿರೋ ನಿರ್ದೇಶಕ ಸತ್ಯಜ್ಯೋತಿ ಅಂತ ಅಷ್ಟು ದೊಡ್ಡ ಬ್ಯಾನರು. ನಾನು ಕರೆಕ್ಟ್ ಒಂದು ಲೈನ್ ನನಗೆ ನೆನಪಿರೋ ಹಂಗೆ ಸಣ್ಣ ಪುಟ್ಟ ಲೊಕೇಶನ್ಗಳಿಂದನೂ ಸೇರಿದ್ರೆ 137 ಲೊಕೇಶನ್ ಇನ್ಕ್ಲೂಡಿಂಗ್ 16 ಸೆಟ್ಸ್. 137 ಲೊಕೇಶನ್ ಅಂದರೆ ನಮಗೆ ಮ್ಯಾಕ್ಸ್ ಥರ ಒಂದೇ ಕಡೆ ಲಾಕ್ ಆದ ಸಿನಿಮಾ ಅಲ್ಲ ಇದು. ಒಂದು ಪೊಲೀಸ್ ಸ್ಟೇಷನ್ನು, ಇನ್ಯಾವುದೋ ರಾಜಕಾರಣಿ ಮನೆ ಥರ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ ಸಿನಿಮಾ ಅಲ್ಲ ಇದು. ಸಿನಿಮಾ ತುಂಬ ಟ್ರಾವೆಲ್ ಮಾಡುತ್ತೆ, ಇಡೀ ಕತೆ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಹ್ಯೂಜ್, ಅಷ್ಟು ಜನ ಕಲಾವಿದರು. ತೆಲುಗಿಂದ ಒಂದು ದಂಡಿದೆ, ಕರ್ನಾಟಕದಿಂದ ಒಂದು ಮಹಾದಂಡಿದೆ, ತಮಿಳುನಾಡಿಂದ ಒಂದು ದಂಡಿದೆ, ಹಿಂದಿಯಿಂದ ಅಂದರೆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡೋ ಥರ ಇದೆ, ಮಲಯಾಳದಿಂದ ಇದೆ. ಇವ್ರನ್ನೆಲ್ಲ ಕೂಡಿಸ್ಬೇಕು, ಜೊತೆಯಾಗಬೇಕು. ಅಷ್ಟು ಜನ ಕಲಾವಿದರ ದಂಡು, ಅಷ್ಟು ಸೆಟ್ ವರ್ಕ್ಗಳು, ಪ್ಯಾರಲಲ್ ಸೆಟ್ ವರ್ಕ್ಗಳು, ಅಷ್ಟು ಲೊಕೇಶನ್ಸ್ಗಳು, 166 ಕಾಲ್ ಶೀಟು. ಜುಲೈ 7ನೇ ತಾರೀಕು ಶುರುವಾಗಿದ್ದು ಈ ಸಿನಿಮಾದ ಚಿತ್ರೀಕರಣ 4 ತಿಂಗಳಲ್ಲಿ ಅದು ಕಿಚ್ಚಾವ್ರನ್ನ ಇಟ್ಕೊಂಡು ಮುಗಿಸಿದೆ ಅಂದರೆ ನೀವು ನಂಬ್ತೀರಾ? ಇದು ಯಾಕೆ ಅಂದರೆ 2 ಅವ್ರ ತಲೆಯಲ್ಲಿತ್ತು. ಒಂದು ಏನು ಅಂದರೆ ಅಭಿಮಾನಿಗಳಿಗೆ ಸಿನಿಮಾ ಕೊಡಬೇಕು, ವರ್ಷಕ್ಕೊಂದು ಸಿನಿಮಾ ಕೊಡಬೇಕು. ಸೊ ನಮ್ಮದು ಜಗಳ ಇತ್ತು ಅವ್ರ ಜೊತೆ. ಬಿಗ್ ಬಾಸ್ ಮಾಡಿ, ನಿಮಗೆ ಖುಷಿ ಮಾಡಿ, ಕ್ರಿಕೆಟ್ ಮಾಡಿ, ಸಿನಿಮಾ ಏನು 3 ವರ್ಷ 4 ವರ್ಷ ಇಲ್ಲ, ಮಾಡಬೇಕು ಒಂದಿತ್ತು. ಎರಡನೇದೇನು ಅಂದರೆ ಎಲ್ಲರೂ ಏನು ಹೇಳ್ತಾರೆ ಕನ್ನಡ ಚಿತ್ರರಂಗದಲ್ಲಿ, ಎಲ್ಲ ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡೋದಿಲ್ಲ, ವರ್ಷಕ್ಕೊಂದು ಅವ್ರು ಸಿನಿಮಾ ಕೊಡಬೇಕು, ಹಾಗಾಗಿ ಥಿಯೇಟ್ರ್ಗಳ ಸಮಸ್ಯೆ ಆಗ್ತಾಯಿದೆ, ವಿತರಕರಿಗೆ ಸಮಸ್ಯೆ ಆಗ್ತಾಯಿದೆ, ಪ್ರದರ್ಶಕರಿಗೆ ಸಮಸ್ಯೆ ಆಗ್ತಾಯಿದೆ, ಇಂಡಸ್ಟ್ರಿ ಮುಳುಗೋಗ್ಬಿಡ್ತಾ ಇದೆ. ಹೌದಲ್ವಾ? ಇದನ್ನೆಲ್ಲ ಬಂದು ಕೇಳ್ಕೊತಾ ಇದ್ದಾರೆ ಅಂದ್ವಾ. ನಮ್ಮ ಪ್ರವೀಣು, ಉಮೇಶ್ ಬಣಕಾರ್ ಅವರು, ಗಣೇಶ್ ಅವರು, ಈ ಥರದವ್ರು ಬಂದಾಗೆಲ್ಲ ಚರ್ಚೆ ಮಾಡ್ತಾ ಇದ್ದಾಗೆಲ್ಲ ಆಯಿತು, ನಾನು ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ, ಹಾಗಾದರೆ ಈ ವರ್ಷ ಸಿನಿಮಾ ಕೊಡ್ತೀನಿ, ನೆಕ್ಸ್ಟ್ BRB ಟ್ರೈ ಮಾಡ್ತೀನಿ ಯಾಕಂದರೆ ಅನ್ನೋ ಥರದಲ್ಲಿ ಒಂದು ತೀರ್ಮಾನ ತಗೊಂಡ ಮೇಲೆ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ ಅವರು ಪ್ರೆಸೆನ್ಸಲ್ಲೇ ಬದುಕ್ತಾರೆ. ಇದು ಹೆಂಗಂದರೆ ಒಂದು ಸ್ಪಿರಿಚುವಲ್ ಟೋನಲ್ಲಿ ಹೇಳೋದಾದರೆ ಈ ಕ್ಷಣಕ್ಕೆ ಬದುಕುವ ಮನುಷ್ಯ ಅವರು. ಈ ಕ್ಷಣದ ಆ್ಯಕ್ಟಿವಿಟಿಯನ್ನು ತುಂಬ ಗಮನಿಸ್ತಾರೆ, ತುಂಬ ನಾಳೆ ನಾಡಿದ್ದು ಎಲ್ಲ ಯೋಚನೆ ಮಾಡಲ್ಲ ಅವರು. ಆ ಥರ ಇರೋರಿಗೆ ಈ ಥರದ ಪ್ರಾಜೆಕ್ಟ್ಗಳನ್ನು ಮಾಡೋದು ನಿಮ್ಗಳಿಗೆಲ್ಲ ಕಷ್ಟ ಅನಿಸುತ್ತೆ, ಅಂದರೆ ಹೊರಗಡೆ ನೋಡಿದವ್ರಿಗೆ. ಆ ಥರದ್ದು ಮೈಂಡ್ಸೆಟ್ ಇರೋರಿಗೆ ತುಂಬ ಈಸಿ.